Students, today we move on to the next one, that is the preparation of wage sheet. Now before this one, so many points I explained. That is point number one, maintain the records, time records. Here in that time records, piece record, then overtime record, and outpass record, etc. And now we have, after taken all this information, we prepare the wage sheet, preparation of wage sheet. Yes, now the preparation of wage sheet, now prepared by separate department, should be done by separate department. Here separate department are there to prepare the wage sheet. This should be done by 5 clerk. ಇದನ್ನು 5 ಕ್ಲರ್ಕ್ ಪ್ರಿಪೇರ್ ಮಾಡ್ತಾರೆ ಟು ಮಿನಿಮೈಸ್ ದ ಇರ್ರೆಗ್ಯುಲಾರಿಟೀಸ್ ಆರ್ ಫ್ರಾಡ್ ಎಕ್ಸೆಟ್ರಾ. ಈ ವೇಜ್ ಶೀಟ್ ಅನ್ನು 5 ಕ್ಲರ್ಕ್ ಸೇರಿ ಪ್ರಿಪೇರ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಮಿನಿಮೈಸ್ ದ ಇರ್ರೆಗ್ಯುಲಾರಿಟೀಸ್ ಎಕ್ಸೆಟ್ರಾ. Now information now the wage sheet is prepared on the basis of information from the attendance register, job cards, then piece work, work register, overtime slip and pass out slip, etc. ಇದರನ್ನೆಲ್ಲ ತಗೊಂಡು ಅಟೆಂಡೆನ್ಸ್ ರಿಜಿಸ್ಟರ್, ಜಾಬ್ ಕಾರ್ಡ್ಸ್, ಪೀಸ್ ವರ್ಕ್ ರಿಜಿಸ್ಟರ್, ಓವರ್ ಟೈಮ್ ಸ್ಲಿಪ್ ಮತ್ತು ಪಾಸ್ವರ್ಡ್ ಸ್ಲಿಪ್ ಅನ್ನು ತಗೊಂಡು ಇವರು ಇದನ್ನು ವೇಜ್ ಶೀಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, here two types of workers are there. One is the time worker, another one is the piece wage. ಟೈಮ್ ವರ್ಕರ್ ಅಂಡ್ ಪೀಸ್ ರೇಜ್ ವರ್ಕರ್ಸ್. ಇಲ್ಲಿ ನೋಡಿ, ಟೈಮ್ ವರ್ಕರ್ಸ್ ಹೇಳಿದ್ರೆ ನಾವು ದ ವೇಜಸ್ ಪೇಡ್ ಆನ್ ದ ಬೇಸಿಸ್ ಆಫ್ ಟೈಮ್, and piece rate workers means the wages paid on the basis of number of units produced. So here they prepared separate wage sheet. ಈಗ ಟೈಮ್ ವರ್ಕರ್ಸ್ ಇದು ಮತ್ತು ಪೀಸ್ ರೇಜ್ ವರ್ಕರ್ಸ್ ಇದು ಒಟ್ಟಿಗೆ ವೇಜ್ ಶೀಟ್ ಪ್ರಿಪೇರ್ ಮಾಡೋದಲ್ಲ, ಅದರ ಬದಲಾಗಿ ಟೈಮ್ ವರ್ಕರ್ಸ್ ಇದು ಬೇರೆನೆ ವೇಜ್ ಶೀಟ್ ಪ್ರಿಪೇರ್ ಮಾಡಬೇಕು, ಪೀಸ್ ರೇಜ್ ವರ್ಕರ್ಸ್ ಇದು ಬೇರೆನೆ ಪ್ರಿಪೇರ್ ಮಾಡಬೇಕು. ಇನ್ ಬಿಗ್ ಫ್ಯಾಕ್ಟ್ರೀಸ್ ಲೂಸ್ ವೇಜ್ ಶುಡ್ ಬಿ ಯೂಸ್ಡ್. ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಲೂಸ್ ವೇಜ್ ಶೀಟನ್ನು ಯೂಸ್ ಮಾಡ್ತಾರೆ. ದಟ್ ವರ್ಕರ್ ಮೇ ಡಿಸ್ಟ್ರಿಬ್ಯೂಟೆಡ್ ಎಮಾಂಗ್ ವೇರಿಯಸ್ ಕ್ಲರ್ಕ್ ಈಸಿಲಿ. ಅಂದರೆ ತುಂಬ ವರ್ಕರ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ತುಂಬ ಜನ ಇದ್ದರೆ ಆಗ ಅದನ್ನು ವೇಜ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ ಬೇರೆ ಬೇರೆ ಎಂಪ್ಲಾಯೀಸನ್ನು ಇರ್ತಾರೆ. ಸೊ ಡಿಸ್ಟ್ರಿಬ್ಯೂಟಿಂಗ್ ಎಮಾಂಗ್ ವೇರಿಯಸ್ ಕ್ಲರ್ಕ್ಸ್. ಆಲ್ ದಿಸ್ ಅಸೆನ್ಷಿಯಲ್ ಪರ್ಟಿಕ್ಯುಲರ್ ಶುಡ್ ಬಿ ಎಂಟರ್ಡ್ ಇನ್ ದ ವೇಜ್ ಸ್ಲಿಪ್. should be have first we prepare the wage sheet. ನೋಡಿ, ವೇಜ್ ಸ್ಲಿಪ್ ವೇಜ್ ಶೀಟ್ ಅನ್ನು ಮಾಡಲಿಕ್ಕೆ ಒಟ್ಟಿಗೆ ಎಷ್ಟು ಕ್ಲರ್ಕ್ ಇರ್ತಾರೆ? 5 ಕ್ಲರ್ಕ್ ಇರ್ತಾರೆ. ಈ 5 ಕ್ಲರ್ಕ್ ಅಲ್ಲಿ ಫಸ್ಟ್ ಕ್ಲರ್ಕ್ ದಟ್ ಈಸ್ ಎಂಟರ್ ದ ವೇಜ್ ಸ್ಲಿಪ್. ಫಸ್ಟ್ ಕ್ಲರ್ಕ್ ಏನ್ ಮಾಡ್ತಾನೆ, ವೇಜ್ ಸ್ಲಿಪ್ ಅಲ್ಲಿ ಅವರ ಇನ್ಫಾರ್ಮೇಶನ್ ಅನ್ನು ಎಂಟರ್ ಮಾಡ್ತಾರೆ. ಎಂಟರ್ ದ ವೇಜ್ ಸ್ಲಿಪ್. ಅದರಲ್ಲಿ ಏನೆಲ್ಲ ಎಂಟರ್ ಮಾಡಿರ್ತಾರೆ? ದಟ್ ಈಸ್ ನೇಮ್, ಅಡ್ರೆಸಸ್, ಟೋಟಲ್ ಟೈಮ್ ವರ್ಕ್ಡ್, ಡೀಟೇಲ್ಸ್ ಆಫ್ ದ ವರ್ಕ್, ರೇಟ್, ಟೋಟಲ್ ರೇಟ್ ಮೀನ್ಸ್ ಹಿಯರ್ ಪೀಸ್ ರೇಟಿಗೆ ಆಗುವಾಗ ರೇಟ್ ಇರೋದು. ಫಾರ್ ಎಕ್ಸಾಂಪಲ್ 1 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರೆ 10 rupees ಆದರೆ ಅವರು 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ 1000 rupees. ಇಸ್ ಇನ್ ಕರೆಕ್ಟ್? ಸೊ ರೇಟ್ ಹೇಳಿದ್ರೆ ನಾವು ದ ಅಮೌಂಟ್ ಪೇಡ್ ಟು ದ ವರ್ಕರ್ ಆನ್ ದ ಬೇಸಿಸ್ ಆಫ್ ಪೀಸ್ ವರ್ಕ್. ಟೋಟಲ್ ಅಮೌಂಟ್ ಆಫ್ ವೇಜಸ್, ಬೋನಸ್, ಓವರ್ ಟೈಮ್, ಡಿಡಕ್ಷನ್ ಅಂಡ್ ನೆಟ್ ಅಮೌಂಟ್ ಪೇಬಲ್. ಇದೆಲ್ಲ ಇನ್ಫಾರ್ಮೇಶನ್ ಯಾವುದ್ರಲ್ಲಿ ಇರ್ತದೆ? ವೇಜ್ ಸ್ಲಿಪ್ ಅಲ್ಲಿ ಇರ್ತದೆ. ಫಸ್ಟ್ ವರ್ಕರ್ ಫಸ್ಟ್ ಕ್ಲರ್ಕ್ ಏನ್ ಮಾಡಬೇಕು? ವೇಜ್ ಸ್ಲಿಪ್ ಪ್ರಿಪೇರ್ ಮಾಡಬೇಕು. ವೇಜ್ ಸ್ಲಿಪ್ ಅಲ್ಲಿ ಏನೆಲ್ಲ ಇರ್ತದೆ? ನೇಮ್, ನಂಬರ್ ಆಫ್ ಆರ್ ಕೋಡ್ ನಂಬರ್ ಆರ್ ಅಲಾಟೆಡ್ ಕೋಡ್ ನಂಬರ್ ಅಂಡ್ ಹಿಸ್ ಅಡ್ರೆಸ್, ಟೋಟಲ್ ಟೈಮ್ ವರ್ಕರ್, ಡೀಟೇಲ್ಸ್ ಆಫ್ ದ ವರ್ಕ್, ರೇಟ್, ಟೋಟಲ್ ಅಮೌಂಟ್ ಆಫ್ ವೇಜಸ್, ಬೋನಸ್, ಓವರ್ ಟೈಮ್, ಡಿಡಕ್ಷನ್ ಅಂಡ್ ನೆಟ್ ಅಮೌಂಟ್ ಪೇಬಲ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ಫಸ್ಟ್ ಕ್ಲರ್ಕ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ಲರ್ಕ್, ಸಾರಿ ದಿಸ್ ಒನ್ 2 clerk ಅಲ್ಲ, ದಿಸ್ ಈಸ್ ದ ಸೆಕೆಂಡ್ ಕ್ಲರ್ಕ್.
ಸೆಕೆಂಡ್ ಕ್ಲರ್ಕ್ ಎಕ್ಸಾಮಿನ್ ದ ಟೈಮ್ ಅಂಡ್ ಪೀಸ್ ವೇಜ್ ರೆಕಾರ್ಡ್ಸ್. ಫಸ್ಟ್ ಕ್ಲರ್ಕ್ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿ ಅವರು ವೇಜ್ ಸ್ಲಿಪ್ ಅನ್ನು ಫಿಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೇಮ್ ಅಂಡ್ ಹಿಸ್ ಅಡ್ರೆಸ್, ಟೋಟಲ್ ಟೈಮ್ ವರ್ಕ್, ಡೀಟೇಲ್ಸ್ ಆಫ್ ದಿ ವರ್ಕ್, ರೇಟ್, ಅಮೌಂಟ್ ಆಫ್ ವೇಜಸ್, ಬೋನಸ್, ಓವರ್ ಟೈಮ್ ಡಿಡಕ್ಷನ್ಸ್ ಅಂಡ್ ನೆಟ್ ಅಮೌಂಟ್ ಅನ್ನು ಫಸ್ಟ್ ಕ್ಲರ್ಕ್ ಫಿಲ್ ಮಾಡ್ತಾರೆ. ಸೆಕೆಂಡ್ ಕ್ಲರ್ಕ್ ಅದು ಕರೆಕ್ಟ್ ಇದೆಯಾ ಅಂತ ಕಂಪೇರ್ ಮಾಡಬೇಕು. ಹಿ ಶುಡ್ ಎಕ್ಸಾಮಿನ್ ದ ಟೈಮ್ ಅಂಡ್ ಪೀಸ್ ವೇಜ್ ರೆಕಾರ್ಡ್ಸ್ ಓವರ್ ದ ಟೈಮ್ ರೆಕಾರ್ಡ್ಸ್ ಅಂಡ್ ಅದರ್ ಸ್ಟೇಟ್ಮೆಂಟ್ ರಿಸೀವ್ಡ್ ಫ್ರಮ್ ದ ಫಾರ್ಮೆನ್. ಫಾರ್ಮೆನಿಂದ ಸ್ಟೇಟ್ಮೆಂಟ್ ಅಥವಾ ಯಾವುದೇ ಒಂದು ಸ್ಲಿಪ್ ಅನ್ನು ತಕೊಂಡು ಅವರು ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡಬೇಕು. ಯಾರು? ಸೆಕೆಂಡ್ ಕ್ಲರ್ಕ್. ಹಿ ಶುಡ್ ಎಕ್ಸಾಮಿನ್ ದ ಟೈಮ್ ಅಂಡ್ ಪೀಸ್ ವೇಜ್ ರೆಕಾರ್ಡ್ಸ್. ಟೈಮ್ ಮತ್ತು ಪೀಸ್ ವೇಜ್ ರೆಕಾರ್ಡ್ಸ್ ಅನ್ನು ತಗೊಂಡು ರೆಕಾರ್ಡ್ ಮಾಡಿದ್ದು ಕರೆಕ್ಟ್ ಇದೆ ಇಲ್ವಾ, ವೇಜ್ ಸ್ಲಿಪ್ ಅಲ್ಲಿ ಕರೆಕ್ಟ್ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು, ಎಕ್ಸಾಮ್ ಮಾಡೋದು. ಥರ್ಡ್ ಕ್ಲರ್ಕ್ ಏನ್ ಮಾಡಬೇಕು? ಥರ್ಡ್ ಕ್ಲರ್ಕ್ ಈಸ್ ಪ್ರಿಪೇರ್ ಇಂಡಿವಿಜುವಲ್ ಎಂಪ್ಲಾಯ್ ಸ್ಟೇಟ್ಮೆಂಟ್. ಫಸ್ಟ್ ಕ್ಲರ್ಕ್ ಇದನ್ನೆಲ್ಲ ಇನ್ಫಾರ್ಮೇಶನ್ ಅನ್ನು ಫಿಲ್ ಮಾಡಬೇಕು. ಸೆಕೆಂಡ್ ಕ್ಲರ್ಕ್ ಟೈಮ್ ಮತ್ತು ವೇಜ್ ಪೀಸ್ ವೇಜ್ ರೆಕಾರ್ಡ್ ಅನ್ನು ಚೆಕ್ ಮಾಡಿ ಅವರು ರೆಕಾರ್ಡ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕು. ಥರ್ಡ್ ಕ್ಲರ್ಕ್ ಏನ್ ಮಾಡಬೇಕು? ಇಂಡಿವಿಜುವಲ್ ಎಂಪ್ಲಾಯ್ ಸ್ಟೇಟ್ಮೆಂಟ್ ಅನ್ನು ತೆಗಿಬೇಕು. ಅಲ್ಲಿ ವೇಜ್ ಸ್ಲಿಪ್ ಅಲ್ಲಿ ಇರೋದು ಗ್ರೂಪ್, ಬಟ್ ಇಲ್ಲಿ ಇಂಡಿವಿಜುವಲ್ they prepare individual employee statement, that is the name of the worker, code number allotted to him, his address, total time worked and wages etc. Next fourth clerk ಏನ್ ಮಾಡಬೇಕು? Fourth clerk, now the fourth clerk is to check the calculation and deduction of the permissible amount. ಅವನು ಫೋರ್ತ್ ಕ್ಲರ್ಕ್ ಚೆಕ್ ಮಾಡಬೇಕು, ಅದು ಕ್ಯಾಲ್ಕುಲೇಷನ್ ಮಾಡೋದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದು, ಮತ್ತು ಕೆಲವೆಲ್ಲ ಅಮೌಂಟ್ಸ್ ಡಿಡಕ್ಷನ್ ಇದೆ ಅದನ್ನು ಡಿಡಕ್ಷನ್ ಮಾಡಿದಾರ ಇಲ್ವಾ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ರೆಂಟ್, ಪ್ರಾವಿಡೆಂಟ್ ಫಂಡ್, ಇನ್ಕಮ್ ಟ್ಯಾಕ್ಸ್, ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ಸ್ ಎಕ್ಸ್ಟ್ರಾ ಅಂಡ್ ಅದರ್ ಪರ್ಮಿಸಬಲ್ ಡಿಡಕ್ಷನ್ ಅಂಡರ್ ದ ಪೇಮೆಂಟ್ ಆಫ್ ವೇಜ್ ಆಕ್ಟ್ 1956. ಫಾರ್ ಎಕ್ಸಾಂಪಲ್ಸ್, ಇವಾಗ ಎಂಪ್ಲಾಯಿಗೆ 10,000 ಗ್ರಾಸ್ ಸ್ಯಾಲರಿ ಅಂತ ಇದ್ರೆ ಆ ನಂತರ ಏನ್ ಮಾಡಬೇಕು? ಅದು ಕ್ಯಾಲ್ಕುಲೇಷನ್ ಸರಿ ಇದೆ ಅಂತ ಚೆಕ್ ಮಾಡಬೇಕು. ಆ ನಂತರ ಫಾರ್ ಎಕ್ಸಾಂಪಲ್ ರೆಂಟ್ ಕೊಡಬೇಕು ಅಂತ ಇದ್ರೆ ಆ ರೆಂಟ್ ಅನ್ನು ಡಿಡಕ್ಟ್ ಮಾಡಬೇಕು. 10,000 ಇಂದ ರೆಂಟ್ ಡಿಡಕ್ಟ್ ಮಾಡಬೇಕು, ಪ್ರಾವಿಡೆಂಟ್ ಫಂಡ್ ಡಿಡಕ್ಟ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು. ಎಲ್ಲಿಯಾದ್ರೂ ಅಡ್ವಾನ್ಸ್ ತಗೊಂಡಿದ್ರೆ ಇನ್ಸ್ಟಾಲ್ಮೆಂಟ್ ಆಫ್ ಲೋನ್ಸ್ ಅನ್ನು ಡಿಡಕ್ಟ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ ನಂತರ ಎಂಡ್ ಅಲ್ಲಿ ಇರ್ತದಲ್ಲ, ಸೊ ಆ ಎಂಡ್ ಅಮೌಂಟ್ ವಿ ಕಾಲ್ ಇಟ್ ಆಸ್ ಅ ನೆಟ್ ಅಮೌಂಟ್. ದಟ್ ಈಸ್ ಅ ನೆಟ್ ಅಮೌಂಟ್ ಪೇಯ್ಡ್ ಟು ದ ವರ್ಕರ್. net amount paid to the worker. For example, 10,000 rupees gross salary wages antadre minus 500 is the provident fund minus that is income tax 200 anta income tax alla installment loans ige 200 and 500 idre now the net total amount is 9,000. That amount is paid to the worker. 9,000 amount paid to the worker. ಇದು ಫೋರ್ತ್ ಕ್ಲರ್ಕ್ ಚೆಕ್ ಮಾಡಬೇಕು, ಅವರು ಕರೆಕ್ಟ್ ಆಗಿ ಅದನ್ನು ರೆಕಾರ್ಡ್ ಮಾಡಿದಾರ ಇಲ್ವಾ ಅಂತ ಚೆಕ್ ಮಾಡಬೇಕು. ನಾವು ದ ಫಿಫ್ತ್ ಒನ್, ಲಾಸ್ಟ್ ಕ್ಲರ್ಕ್ ಈಸ್ ಟು ಚೆಕ್ ದ ಹೋಲ್ ವರ್ಕ್ ಥರೋಲಿ. ಫಸ್ಟ್ ಕ್ಲರ್ಕ್ ಹೇಗೆ ವರ್ಕ್ ಮಾಡಿದ್ದಾರೆ, ಕರೆಕ್ಟ್ ರೆಕಾರ್ಡ್ ಮಾಡಿದಾರ, ಸೆಕೆಂಡ್ ಕ್ಲರ್ಕ್ ಕರೆಕ್ಟ್ ಆಗಿ ಚೆಕ್ ಮಾಡಿದಾರ, ಥರ್ಡ್ ಕ್ಲರ್ಕ್ ಕರೆಕ್ಟ್ ಆಗಿ ಇಂಡಿವಿಜುವಲ್ ಇದು ವೇಜ್ ಸ್ಟೇಟ್ಮೆಂಟ್ ತೆಗೆದಿದಾರ, ಫೋರ್ತ್ ಒನ್ ದಟ್ ಈಸ್ ಕ್ಯಾಲ್ಕುಲೇಷನ್ ಮತ್ತು ಡಿಡಕ್ಷನ್ ಅನ್ನು ಮಾಡಿದಾರ ಇಲ್ವ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡಿದಾರ ಅಂತ ಫಿಫ್ತ್ ಕ್ಲರ್ಕ್ ಚೆಕ್ ಮಾಡ್ಬೋದು. ಫಿಫ್ತ್ ಕ್ಲರ್ಕ್ ಇಸ್ ಟು ಚೆಕ್ ದ ಹೋಲ್ ವರ್ಕ್ ಥರೋಲಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ಸ್ ನಮ್ಮ ಕಾಲೇಜಲ್ಲಿ ಈಗ ನಾವು ಲೆಕ್ಚರರು, ನಾವು ಯಾರಿಗೆ ಸಬ್ಮಿಷನ್ ಮಾಡಬೇಕು? ಸೊ ವಿ ಆರ್ ಸಬ್ಮಿಟೆಡ್ ಟು ದ HODs. ಈಗ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ? ಫೈನಲಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇಸ್ ಇನ್ ಕರೆಕ್ಟ್? ಸೊ ದ ಫಿಫ್ತ್ ಕ್ಲರ್ಕ್ ಈಸ್ ಟು ಚೆಕ್ ಹೋಲ್ ವರ್ಕ್ ಥರೋಲಿ. After this one, all this clerk should initial the wage slip. ಇದೆಲ್ಲ ವರ್ಕ್ ಆದ ನಂತರ ಎಲ್ಲ ಕ್ಲರ್ಕ್ಸ್ ಮೀನ್ಸ್ 5 ಕ್ಲರ್ಕ್ಸ್ ಕೂಡ ಅದರಲ್ಲಿ ಇನಿಷಿಯಲ್ ಹಾಕಿ ಆ ನಂತರ ರೆಸ್ಪಾನ್ಸಿಬಲ್ ಪರ್ಸನ್ ಸೈನಿಗೆ ಕಳಿಸ್ಬೇಕು. ದೀಸ್ ಆರ್ ಸೈನ್ಡ್ ಬೈ ಸಮ್ ರೆಸ್ಪಾನ್ಸಿಬಲ್ ಆಫೀಸರ್ ಸಚ್ ಆಸ್ ಡೈರೆಕ್ಟರ್ ಆರ್ ದ ವರ್ಕ್ಸ್ ಮ್ಯಾನೇಜರ್.
ದಟ್ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ 5 ಕ್ಲರ್ಕ್ಸ್ ಇರ್ತಾರೆ. 5 ಕ್ಲರ್ಕ್ಸ್ ಇದು ಇನಿಷಿಯಲ್ ಆದ ನಂತರ ಅವರು ಕರೆಕ್ಟ್ ಇದೆ ಅಂತ ಹೇಳಿದ ನಂತರ ಅದನ್ನು ನಾವು ರೆಸ್ಪಾನ್ಸಿಬಲ್ ಪರ್ಸನ್ಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ಕಳಿಸ್ಬೇಕು, ಲೈಕ್ ಡೈರೆಕ್ಟರ್ ಆರ್ ವರ್ಕ್ಸ್ ಮ್ಯಾನೇಜರ್. ದೀಸ್ ಆರ್ ದ ಮೆಥಡ್ಸ್ ಟು ಪ್ರಿಪೇರ್ ದ that is a wage sheet. Once again, wage sheet is prepared by the 5 clerk. First clerk prepared the wage slip. In that it includes name, addresses, total time worked, details of the work, rate, total number of total amount of wages, bonus, OT, deduction, net amount, etc. And the second clerk check whether that is a time recorded, fees records, etc. are correctly recorded or not. Third clerk that prepare the individual employee statement, and the fourth clerk is check calculation and deduction the permissible amount, that is the rent, provident fund, etc. And the fifth clerk once again thoroughly check whether that is all the works are done correctly or not. After this one, all the clerks should initial the wage slip before the signed by responsible person. Responsible person sign ಹಾಕುವ ಮೊದಲು ಈ 5 ಮಂದಿ ಕೂಡ ಇನಿಷಿಯಲ್ ಹಾಕಿ ಅದು ಕರೆಕ್ಟ್ ಇದೆ ಅಂತ ವರ್ಕ್ಸ್ ಮ್ಯಾನೇಜರ್ಗೆ ಅಥವಾ ಡೈರೆಕ್ಟರ್ಸಿಗೆ ಕೊಡಬೇಕು. ಈ ರೀತಿಯಾಗಿ ನಾವು ವೇಜ್ ಶೀಟ್ ಅನ್ನು ಪ್ರಿಪೇರ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್.